ಒಂದು ವಾರದಿಂದ ರಾಜ್ಯ ರಾಜಕೀಯದಲ್ಲಿ ಹನಿ ಟ್ರ್ಯಾಪ್ ಸಂಚಲನ ಮತ್ತಷ್ಟು ಹೆಚ್ಚಾಗ್ತಾನೆ ಇದೆ. ಪ್ರಕರಣದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ ಕಾಂಗ್ರೆಸ್ ಹೈಕಮಾಂಡ್ ದೂರವಾಣಿ ಮೂಲಕ ಸಿಎಂ ಸಿದ್ದರಾಮಯ್ಯನವರ ಜೊತೆ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರು ಚರ್ಚೆ ಮಾಡಿದ್ದಾರಂತೆ. ಫೋನ್ ಮಾಡಿ ಮಾತನಾಡಿದ್ದಾರಂತೆ. ಸದನದಲ್ಲಿ ನಡೆದ ವಿಷಯದ ಬಗ್ಗೆ ಮಾಹಿತಿ ಸಂಗ್ರಹಿಸಿದ್ದಾರೆ ಸಿಎಂ ಕಡೆಯಿಂದ. ಮತ್ತಷ್ಟು ಮಾಹಿತಿ ಪಡ್ಕೊಂಡು ತಿಳಿಸೋದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಹಾಗಾಗಿ ಇವತ್ತು ರಾಜಣ್ಣಗೆ ಕಾವೇರಿ ನಿವಾಸಕ್ಕೆ ಬನ್ನಿ ಅಂತ ಸೂಚನೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ರಾಜಣ್ಣ ಕಡೆಯಿಂದ ಮಾಹಿತಿ ಪಡ್ಕೊಂಡು ವರಿಷ್ಠರಿಗೆ ಮಾಹಿತಿಯನ್ನ ರವಾನೆ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಈಗ ರಾಜಣ್ಣಗೆ ಬರೋದಕ್ಕೆ ಹೇಳಿದ್ದಾರಂತೆ. ದೆಹಲಿಗೆ ಬಂದು ಎಲ್ಲಾ ಮಾಹಿತಿ ತಿಳಿಸ್ತಾರೆ ಅಂತೇಳಿ ಸಿದ್ದರಾಮಯ್ಯ ಹೇಳಿದ್ದಾರಂತೆ. ಹಾಗಾಗಿ ನಾಳೆ ಇಲ್ಲ ಬುಧವಾರ ರಾಜಣ್ಣ ಸತೀಶ್ ದೆಹಲಿ ಕಡೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಸಾಕ್ಷ್ಯಗಳ ಸಮೇತ ವರಿಷ್ಠರಿಗೆ ವಿವರಣೆ ಕೊಡೋದಕ್ಕೆ ಅಂತ ದಲಿತ ಸಚಿವರು ಮುಂದಾಗ್ತಾ ಇರು. ಈಗಾಗಲೇ ಎಸ್ಟಿ ಸಚಿವ ಕೆಎನ್ ರಾಜಣ್ಣ ಅವರನ್ನ ಹನಿ ಟ್ರ್ಯಾಪ್ಗೆ ಒಳಪಡಿಸಬೇಕು ಅಂತ ಸಾಕಷ್ಟು ಪ್ರಯತ್ನ ನಡೆದಿದೆ ಅಂತ ಕೆಎನ್ ರಾಜಣ್ಣ ಅವರೇ ನನ್ನನ್ನೂ ಸೇರಿ ಹನಿ ಟ್ರ್ಯಾಪ್ ನಡೀತಾ ಇದೆ ಅಂತ ಸದನದಲ್ಲೇ ಹೇಳ್ಬಿಟ್ರು. ಅದಕ್ಕೆ ಸಂಬಂಧಪಟ್ಟಂತೆ ಎಷ್ಟೆಲ್ಲ ಕೋಲಾಹಲ ಆಯ್ತು, ಹೈ ಡ್ರಾಮಾ ಆಯ್ತು, ಬಿಜೆಪಿ ನಾಯಕರು ಶಾಸಕರು ಹೇಗೆಲ್ಲ ಅಲ್ಲಿ ಪ್ರತಿಭಟನೆ ಮಾಡಿದ್ರು ಅದನ್ನ ಗಮನಿಸಿದ್ರಿ. ಬಟ್ ಈಗ ಕೆಸಿ ವೇಣುಗೋಪಾಲ್ ಅವರು ಹೈಕಮಾಂಡ್ ನಾಯಕರು ವರಿಷ್ಠರು ಆಗಿ ಪಕ್ಷದಲ್ಲಿ ಏನ್ ಬೆಳವಣಿಗೆ ಆಗ್ತಾ ಇದೆ, ಕರ್ನಾಟಕದಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಗಳೇನು ಗಮನಿಸಬೇಕಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕಲೆ ಹಾಕೋದಕ್ಕೆ ಅಂತ ಕೆಸಿ ವೇಣುಗೋಪಾಲ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿದ್ರಂತೆ. ಏನ್ ನಡೀತಾ ಇದೆ, ಏನಿದೆಲ್ಲ ಹನಿ ಟ್ರ್ಯಾಪ್ ವಿಚಾರ, ಕೆಎನ್ ರಾಜಣ್ಣ ಅವರನ್ನ ಹನಿ ಟ್ರ್ಯಾಪ್ಗೆ ಒಳಪಡಿಸಿದ್ದು ನಿಜಾನ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿ ಕೇಳಿದ್ದಾರಂತೆ. ಬಟ್ ಸಿದ್ದರಾಮಯ್ಯನವ್ರಿಗೂ ಕೂಡ ಇನ್ನೂ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲ ಅನ್ನುವಂಥ ಕಾರಣಕ್ಕೆ ಕೆಎನ್ ರಾಜಣ್ಣ ಅವರನ್ನೇ ಕಾವೇರಿ ನಿವಾಸಕ್ಕೆ ಬನ್ನಿ ಅಂತ ಕರೆದಿದ್ದಾರಂತೆ. ಅದಾದ ಬಳಿಕ ಅವ್ರ ಹತ್ರ ಎಷ್ಟು ಮಾಹಿತಿ ಇದೆ, ಇನ್ನು ಏನೇನು ಗೊತ್ತಾಗಬೇಕಿದೆ, ರಾಜೇಂದ್ರ ಅವರು ಕೂಡ ಹೇಳ್ತಾ ಇದ್ರು ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿ ಮಾಹಿತಿ ಕೊಡ್ತೀನಿ ಅಂತ. ಹಾಗಾಗಿ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕಿದ ಬಳಿಕ ಸಿಎಂ ಸಿದ್ದರಾಮಯ್ಯನವರು ವರಿಷ್ಠರಿಗೆ ತಿಳಿಸ್ತಾರೆ. ಇನ್ನು ವರಿಷ್ಠರು ಕೂಡ ಇವರಿಗೆ ಬರೋದಕ್ಕೆ ಹೇಳಿದ್ದಾರಂತೆ. ಕೆಎನ್ ರಾಜಣ್ಣ ಹಾಗೂ ಸತೀಶ್ ಜಾರಕಿಹೊಳಿ ಇವರಿಬ್ರು ಕೂಡ ದೆಹಲಿಯತ್ತ ಬುಧವಾರ ಪ್ರಯಾಣ ಬೆಳೆಸುವಂತ ಸಾಧ್ಯತೆ ಇದೆ. ಅಲ್ಲಿ ಏನೇನ್ ಆಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ, ಕಾಂಗ್ರೆಸ್ ಸಚಿವರ ಮೇಲೆ ಈ ರೀತಿಯಾಗಿ ಹನಿ ಟ್ರ್ಯಾಪ್ ಪ್ರಯೋಗ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ಯಾರು, ಇದ್ರ ಹಿಂದೆ ಇರುವಂತ ಆ ನಾಯಕ ಯಾರು, ಯಾತಕ್ಕಾಗಿ, ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಪಡ್ಕೊಳ್ತಾರೆ ವರಿಷ್ಠರು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಶಿವು, ಈಗಾಗಲೇ ಹನಿ ಟ್ರ್ಯಾಪ್ ವಿಚಾರ ಏನಿದೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ವರಿಷ್ಠರು ಕೆಸಿ ವೇಣುಗೋಪಾಲ್ ಅವರು ಸಿದ್ದರಾಮಯ್ಯನವರಿಗೆ ಫೋನ್ ಮಾಡಿ ಮಾತನಾಡಿದ್ದಾರಂತೆ. ಸದ್ಯಕ್ಕೆ ಅವ್ರಿಗೆ ಏನೇನ್ ಮಾಹಿತಿ ಸಿಕ್ಕಿದೆ, ಇನ್ನು ಏನೇನ್ ಮಾಹಿತಿ ಕೇಳಿದ್ದಾರಂತೆ, ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ದೆಹಲಿಗೆ ಹೋಗ್ತಾರಂತೆ, ಅದು ನಿಜಾನಾ? ಸೌಖ್ಯ, ಈಗಾಗಲೇ ರಾಜ್ಯದಲ್ಲಿ ಸಂಚಲನ ಮೂಡಿಸ್ತಾ ಇರುವಂತಹ ಹನಿ ಟ್ರ್ಯಾಪ್ ಪ್ರಕರಣದ ಬಗ್ಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದ್ ರೀತಿ ಆತಂಕಕ್ಕೆ ಒಳಗಾಗಿದೆ. ಸ್ವಪಕ್ಷದಲ್ಲೇ ಸ್ವಪಕ್ಷೀಯರ ವಿರುದ್ಧವಾಗಿ ಈಗ ಈ ರೀತಿಯಾದಂತ ಒಂದು ಪ್ರಯತ್ನಗಳು ನಡೀತಾ ಇದೆ ಎನ್ನುವಂಥದ್ದು ಹೈಕಮಾಂಡ್ ಗಮನಕ್ಕೆ ಹೋಗಿದೆ. ಮೊನ್ನೆ ಅಷ್ಟೇ ಹೈಕಮಾಂಡ್ ಗಮನಕ್ಕೆ ಇದರ ಸದನದಲ್ಲಿ ನಡೆದಂತಹ ವಿಚಾರದ ಬಗ್ಗೆ ಗಮನಕ್ಕೆ ತರಲಾಗಿತ್ತು. ಆ ಸಂದರ್ಭದಲ್ಲೇ ಇದು ಪಕ್ಷ ಮತ್ತೆ ಸರ್ಕಾರಕ್ಕೆ ಮುಜುಗರ ಆಗತ್ತೆ ಅನ್ನುವಂತ ಕಾರಣಕ್ಕೆ ಹೈಕಮಾಂಡ್ ದೂರನ್ನ ಕೊಡದಂತೆ ರಾಜಣ್ಣ ಅವರಿಗೆ ಸೂಚನೆಯನ್ನ ಕೊಟ್ಟಿತ್ತು. ಹಾಗೆ ತನಿಖೆಯನ್ನ ತಕ್ಷಣ ಕೈಗೆತ್ತಿಕೊಳ್ಳದಂತೆ ಪರಮೇಶ್ವರ್ ಅವ್ರಿಗೂ ಕೂಡ ಸೂಚನೆಯನ್ನ ಕಳಿಸಿತ್ತು. ಆ ಕಾರಣಕ್ಕೆ ಇಲ್ಲಿಯವರೆಗೂ ಕೂಡ ಸರ್ಕಾರ ತನಿಖೆಗೆ ಕೊಟ್ಟಿಲ್ಲ. ಮತ್ತೊಂದು ಕಡೆ ರಾಜಣ್ಣ ಅವ್ರು ದೂರು ಕೊಡ್ತೇನೆ ಅಂತ ಹೇಳಿದ್ದವರು ಕೂಡ ಈಗ ಸೈಲೆಂಟ್ ಆಗಿದ್ದಾರೆ. ಆದ್ರೆ ಇವತ್ತು ಮುಖ್ಯಮಂತ್ರಿಗಳ ಜೊತೆ ದೂರವಾಣಿ ಕರೆಯನ್ನ ಮಾಡಿರುವಂತ ಕೆಸಿ ವೇಣುಗೋಪಾಲ್, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂತ ಈ ವೇಣುಗೋಪಾಲ್ ಅವರು ಮಾಹಿತಿಗಳನ್ನ ಪಡ್ಕೊಂಡಿದ್ದಾರೆ. ಸದನದಲ್ಲಿ ನಡೆದಂತಹ ವಿಚಾರ, ಚರ್ಚೆ ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನ ಮುಖ್ಯಮಂತ್ರಿಗಳು ವೇಣುಗೋಪಾಲ್ ಅವರಿಗೆ ನೀಡಿದ್ದಾರೆ. ಜೊತೆಗೆ ನಾಳೆ ಇಲ್ಲವೇ ಬುಧವಾರ ನಿಮ್ಮನ್ನ ದೆಹಲಿಯಲ್ಲೇ ರಾಜಣ್ಣ ಮತ್ತೆ ಸತೀಶ್ ಜಾರಕಿಹೊಳಿ ಅವರು ಭೇಟಿಯನ್ನ ಮಾಡಲಿದ್ದಾರೆ. ಆ ಸಂದರ್ಭದಲ್ಲಿ ಘಟನೆ ಏನಾಯ್ತು, ಯಾರೆಲ್ಲ ಅದನ್ನ ಹಿಂದೆ ಇರಬಹುದು, ಎಲ್ಲ ಸಂಪೂರ್ಣವಾದಂತ ಮಾಹಿತಿಯನ್ನ ಮುಖತಃ ನಿಮ್ಮನ್ನ ಭೇಟಿ ಮಾಡಿ ಅವರು ಮಾಹಿತಿಯನ್ನ ನೀಡಲಿದ್ದಾರೆ. ನಾನು ಸದನದಲ್ಲಿ ಏನಾಯ್ತು ಅದರ ಬಗ್ಗೆ ನಾನು ಈಗ ನಿಮ್ಮ ಗಮನಕ್ಕೆ ತರ್ತಿದ್ದೇನೆ ಅನ್ನುವಂತ ಮಾಹಿತಿಯನ್ನ ಅವರು ಇವತ್ತು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರದಲ್ಲಿ ಮಧ್ಯ ಎಂಟ್ರಿ ಆಗಿರೋದ್ರಿಂದ ಸಹಜವಾಗಿ ಸಾಕಷ್ಟು ಕುತೂಹಲಗಳು ಕೂಡ ಈಗ ಉಂಟಾಗ್ತಾ ಇದೆ. ರಾಜಣ್ಣ ಸತೀಶ್ ಜಾರಕಿಹೊಳಿ
ನಾಳೆ ಅಥವಾ ಬುಧವಾರ ಅವರು ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ದೆ ಆದ್ರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಹಾಗೆ ಕೆ.ಸಿ. ವೇಣುಗೋಪಾಲ್ ಮತ್ತೆ ರಾಜ್ಯ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡಲಿದ್ದಾರೆ. ಸಾಕ್ಷ್ಯಗಳ ಸಮೇತ ಅವರು ಯಾರು ತಮ್ಮ ತೇಜೋವಧೆಗೆ ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತೆ ಯಾರೆಲ್ಲ ಬಂದಿದ್ರು ಅನ್ನುವಂತಹ ಮಾಹಿತಿಗಳನ್ನು ಕೂಡ ಹೈಕಮಾಂಡ್ಗೆ ಗೌಪ್ಯವಾಗಿ ಮುಟ್ಟಿಸುವಂತ ಒಂದು ಸಾಧ್ಯತೆಗಳು ಕೂಡ ಇದೆ ಸೌಖ್ಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ರೀತಿಯಾದಂತಹ ಪರಿಣಾಮಗಳು ಬೆಳವಣಿಗೆಗಳು ಕೂಡ ನಡೆಯಬಹುದು. ಓಕೆ, ಥ್ಯಾಂಕ್ ಯು ಶಿವಕುಮಾರ್ ಡೀಟೇಲ್ಸ್ಗೆ.